ಇನ್ನು ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಕಣ್ಣೀರು, ಜೈಲಿನ ಶಿಕ್ಷೆ ಅನುಭವಿಸಲಾಗಿದೆ. ವಿಷ ಕೇಳಿದಂತ ದರ್ಶನ್, ಬೇರೆ ಯಾರಿಗೂ ಬೇಡ ನನಗೆ ಮಾತ್ರ ಕೊಡಿ, ಸ್ವಲ್ಪ ಪಾಯ್ಸನ್ ಬೇಕು ಅಂತ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಬಿಸಿಲು ನೋಡಿ ಒಂದು ತಿಂಗಳಾಯ್ತು, ಕೈಯೆಲ್ಲ ಫಂಗಸ್ ಆಗಿದೆ, ಕೋರ್ಟ್ನಿಂದಲೇ ಆದೇಶ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡ್ತೇವೆ ಅಂತ ಕೂಡ ಅಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. ಸರಿ ಸ್ವಾಮಿ ಅಂತ ಅಲ್ಲಿ ಆರೋಪಿ ದರ್ಶನ್ ಕೂಡ ಹೇಳಿರುವಂಥದ್ದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಆದೇಶ ಕಾಯ್ದಿರಿಸಿದಂಥ ಕೋರ್ಟ್ ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ನಾನು ಬಿಸಿಲು ನೋಡಿದೆ, ಒಂದು ತಿಂಗಳಾಯಿತು, ಕೈಯೆಲ್ಲ ಫಂಗಸ್ ಆಗಿದೆ, ಸೊ ನಾನು ಬೇಸಿಕ್ ಏನು ಬೇಕು ಒಂದಷ್ಟು ಈ ಮನೆ ಊಟ ಇರ್ಬೋದು, ದಿಂಬಿರ್ಬೋದು, ಹಾಸಿಗೆ ಇರ್ಬೋದು, ಸೊ ಜೈಲಿನ ಶಿಕ್ಷೆಯನ್ನು ಅನುಭವಿಸಲಾಗಿದೆ. ದರ್ಶನ್ ವಿಷ ಕೇಳಿದ್ದಾರೆ, ಬೇರೆ ಯಾರಿಗೂ ಬೇಡ ನನಗೆ ಮಾತ್ರ ಪಾಯ್ಸನ್ ಕೊಡಿ ಸ್ವಾಮಿ ಅಂತ ಅಲ್ಲಿ ದರ್ಶನ್ ಹೇಳಿದ್ದಾರೆ ಅಂತ. ಸೊ ನನಗೆ ಬದುಕೋಕ್ಕಾಗ್ತಾ ಇಲ್ಲ, ವಿಷ ಕೊಡಿ ಅಂತ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದು ಇವತ್ತು 3 ಗಂಟೆಗೆ ಆದೇಶ ಹೊರಬರುತ್ತೆ. ಈ ವಿಷಯ ಕೇಳಿರುವಂಥದ್ದು ಸೇರಿದ ಹಾಗೆ ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡ್ತೇವೆ, ಆ ಥರ ಎಲ್ಲ ಕೇಳಬಾರ್ದು, ಏನು ಕಾನೂನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ನಡೀತಾ ಇರುತ್ತೆ ಅನ್ನೋದು. ಇನ್ನು ನ್ಯಾಯಾಧೀಶರು ಕೂಡ ಅಲ್ಲಿ ಹಾಗೆಲ್ಲ ನೀವು ಕೇಳೋ ಹಾಗಿಲ್ಲ, ಜೈಲಾಧಿಕಾರಿಗಳಿಗೆ ಯಾವ ಆದೇಶ ನೀಡಬೇಕೋ ನಾವು ನೀಡ್ತೀವಿ, ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶವನ್ನು ನೀಡುತ್ತೇವೆ ಅಂತ ಜಡ್ಜ್ ಹೇಳಿದ್ದಾರೆ. ಹಾಗೆಲ್ಲ ನೀವು ಕೇಳೋ ಹಾಗಿಲ್ಲ ಅಂತ ಕೂಡ ಜಡ್ಜ್ ಅಲ್ಲಿ ತಿಳಿ ಹೇಳಿದ್ದಾರೆ. ಜೈಲಾಧಿಕಾರಿಗಳಿಗೆ ಯಾವ ಆದೇಶವನ್ನು ಕೊಡಬೇಕು ಅವರಿಗೆ ಆ ಪ್ರತಿ ಹೋಗುತ್ತೆ ಅಂತ. ಇನ್ನು ನಿಮ್ಮ ಅರ್ಜಿ ಏನಿದೆ ಅದರ ಬಗ್ಗೆ ಮಧ್ಯಾಹ್ನ ಆದೇಶವನ್ನು ನೀಡ್ತೇವೆ, ಏನು ನೀವು ಮನವಿ ಸಲ್ಲಿಸಿದಿರಿ ಅದರ ಬಗ್ಗೆ ಆದೇಶ 3 ಗಂಟೆಗೆ ಬರುತ್ತೆ, ಆ ಪ್ರತಿ ಜೈಲಾಧಿಕಾರಿಗಳಿಗೆ ಸಿಗುತ್ತೆ. ಅದಾದಮೇಲೆ ನಿಮಗೆ ಆ ವ್ಯವಸ್ಥೆ ಮಾಡಬೇಕೋ ಬೇಡವೋ ಅನ್ನೋದು ಆದೇಶದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಏನು ಮನವಿ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಬರುತ್ತೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಮೇಶ್, ಇದೀಗ ದರ್ಶನ್ ವಿಚಾರವಾಗಿ ಒಂದು ಆ ಬೇಸಿಕ್ ಆದಂಥ ಒಂದಷ್ಟು ಈ ಏನು ಹಾಸಿಗೆ, ದಿಂಬು, ಮನೆ ಊಟ ಎಲ್ಲ ಅದಕ್ಕೆ ಮನವಿ ಮಾಡ್ಕೊಂಡಿರೋದು, ಇನ್ನೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ. ಸೊ ಕೋರ್ಟ್ನಲ್ಲಿ ಏನೇನು ಆಗ್ತಿದೆ, ಇವತ್ತಿನ ಫ್ರೆಶ್ ಅಪ್ಡೇಟ್ಸ್ ಏನಿದೆ ಅಂತ ರಮೇಶ್? ಅವಿನಾಶ್, ಇವತ್ತು 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಇದೆ. ಒಂದು, ಬಳ್ಳಾರಿ ಜೈಲಿಗೆ ದರ್ಶನನ ಸ್ಥಳಾಂತರಿಸಬೇಕು ಅನ್ನೋಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿ, ಮತ್ತೊಂದು ಅರ್ಜಿ ಏನು ದರ್ಶನ್ಗೆ ಹಾಸಿಗೆ ಮತ್ತು ದಿಂಬನ್ನು ಕೊಡಬೇಕು ಹೆಚ್ಚುವರಿಯಾಗಿ ಅಂತ ಕೇಳಿರುವಂಥ ಮತ್ತೊಂದು ಅರ್ಜಿ. ಈ 2 ಅರ್ಜಿ ಸಂಬಂಧ ಆದೇಶ ಇತ್ತು. ಜೊತೆಗೆ ಇವತ್ತು ಈ ದೋಷಾರೋಪ ನಿಗದಿಪಡಿಸೋ ಬಗ್ಗೆ, ಯಾಕಂದರೆ ಈ ಕೇಸ್ನಲ್ಲಿ ಸಾಕ್ಷ್ಯ ವಿಚಾರಣೆ ಇನ್ನು ಮುಂದೆ ಆರಂಭ ಆಗಬೇಕಾಗಿರುತ್ತೆ. ಹೀಗಾಗಿ ಏನು ಫ್ರೇಮಿಂಗ್ ಆಫ್ ಚಾರ್ಜಸ್ ಬಗ್ಗೆ ದಿನಾಂಕ ನಿಗದಿ ಮಾಡೋದಕ್ಕೂ ಕೂಡ ಕೋರ್ಟ್ ನಿರ್ಧಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಆಯಿತು. ವಿಚಾರಣೆ ಆಗ್ತಿದ್ದಂಗೆ ಜಡ್ಜು ಡೇಟ್ ಕೊಟ್ಟರು, ಅಂದರೆ ಮುಂದಿನ ಒಂದು ದಿನಾಂಕ 19ನೇ ತಾರೀಕು, ಅವತ್ತು ನಾವು ದೋಷಾರೋಪವನ್ನು ನಿಗದಿ ಮಾಡ್ತೀವಿ. ಯಾಕಂದರೆ ಇನ್ನಷ್ಟು ವಿಳಂಬ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕೇಸ್ನ ಸಾಕ್ಷ್ಯ ವಿಚಾರಣೆನ ನಾವು ಆರಂಭ ಮಾಡ್ತೀವಿ. ಹೀಗಾಗಿ ಸೆಪ್ಟೆಂಬರ್ 19ನೇ ತಾರೀಕಿಗೆ ನಾವು ಈ ಕೇಸ್ನ ಒಂದು ಫ್ರೇಮಿಂಗ್ ಆಫ್ ಚಾರ್ಜಸ್ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದಕ್ಕೆ ಮುಂಚೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕೋದಿದ್ದಾರೆ ಅದಕ್ಕೆ ಮುಂಚೆನೇ ಹಾಕ್ಬಿಡಿ ಅಂತೇಳಿ ಜಡ್ಜು ಎಲ್ಲ ವಕೀಲರಿಗೂ ಸೂಚನೆಯನ್ನು ಕೊಟ್ಟು ವಿಚಾರಣೆಯನ್ನು ಸೆಪ್ಟೆಂಬರ್ 19ನೇ ತಾರೀಕಿಗೆ ಮುಂದೂಡಿದ್ರು. ಅಲ್ಲಿವರೆಗೂ ದರ್ಶನ್ ಹಿಂದಕ್ಕೆ ಕೈ ಕಟ್ಕೊಂಡು ಸುಮ್ಮನೆ ನಿಂತಿದ್ರು. ಅದಾದಮೇಲೆ ಅಂದರೆ ಯಾವಾಗ ಕೋರ್ಟ್ ಜಡ್ಜು ಡೇಟ್ ಕೊಟ್ಟರು ಆಗ ಏನು ಒಂದು ಕೈ ಎತ್ತಿ ಒಂದು ಮನವಿ ಇದೆ, ನನ್ನದು ಒಂದು ಮನವಿ ಇದೆ ನಿಮ್ಮಲ್ಲಿ ಅಂತೇಳಿ ಮನವಿ ಮಾಡಿದ್ರು. ಆಗ ಹೇಳಿ ಅಂದಾಗ ಈಗ ಏನಿಲ್ಲ, ಕೋರ್ಟಿಂದನೇ ಒಂದು ಆದೇಶ ಮಾಡಿ ನಂಗೆ ಸ್ವಲ್ಪ ಪಾಯ್ಸನ್ ಕೊಡಿಸ್ಬಿಡಿ, ಯಾಕೆಂದರೆ ನನ್ನ ಕೈಯೆಲ್ಲ ಫಂಗಸ್ ಬರ್ತಾ ಇದೆ, 30 ದಿವಸ ಆಯಿತು ನಾನು ಸೂರ್ಯನನ್ನು ನೋಡಿ, ಹೀಗಾಗಿ ಬೆಳಕು ನೋಡೇ ನಾನು ಬಹಳ ದಿವಸ ಆಗಿದೆ, ಹೀಗಾಗಿ ನಮ್ಮ ಪರಿಸ್ಥಿತಿ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ, ಹೀಗಾಗಿ ಕೋರ್ಟಿಂದನೇ ಒಂದು ಆದೇಶ ಮಾಡಿ ಒಂದು ವಿಷ ಕೊಟ್ಬಿಟ್ರೆ ನನಗೆ ಒಳ್ಳೇದಾಗುತ್ತೆ ಅಂತೇಳಿ ಮನವಿಯನ್ನು ಮಾಡಿದ್ರು. ಜೊತೆಗೆ ಬೇರೆ ಯಾರಿಗೂ ಬೇಡ ನನಗೆ ಮಾತ್ರ ವಿಷ ಕೊಟ್ಟರೆ ಸಾಕು, ಪಾಯ್ಸನ್ ಕಳಿಸಿದ್ರೆ ಸಾಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಆಗ ಜಡ್ಜು ಇಲ್ಲ, ಆ ರೀತಿಯೆಲ್ಲ ನೀವು ಕೇಳೋ ಹಾಗಿಲ್ಲ, ನಿಮಗೆ ಏನು ಆದೇಶ ಕೊಡಬೇಕು, ಯಾವ ರೀತಿ ಆದೇಶ ಕೊಡಬೇಕು ಅನ್ನೋದನ್ನು ಕೋರ್ಟ್ ಸೂಕ್ತ ಆದೇಶವನ್ನು ಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳಿಗೆ ಯಾವ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದನ್ನು ಕೊಡ್ತೀವಿ, ಹೀಗಾಗಿ ಇಂಥ ಮನವಿಗಳನ್ನ ನೀವು ಮಾಡಬಾರ್ದು ಅಂತೇಳಿ ಜಡ್ಜು ಉತ್ತರವನ್ನು ಕೊಟ್ಟರು. ಅದಾದಮೇಲೆ ಈಗ ಕೇಸನ್ನು 3 ಗಂಟೆಗೆ ಮುಂದೂಡಲಾಗಿದೆ. ಅಂದರೆ ಈ 2 ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ನೀಡೋದಿದೆ. ಹೀಗಾಗಿ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಅಂತೇಳಿ ಕೂಡ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರನೇ ಈಗ ಈ ಕೇಸ್ನ ವಿಚಾರಣೆ ಮುಂದುವರಿಯುತ್ತೆ. ಅವಿನಾಶ್, ರಮೇಶ್, ಇದು ದರ್ಶನ್ ವಿಚಾರ ಆಯಿತು. ಇನ್ನು ಉಳಿದಂಥವ್ರು ಪವಿತ್ರ ಗೌಡ ಸೇರಿದ ಹಾಗೆ ಉಳಿದಂಥವ್ರ ವಿಚಾರ ಏನು ಅಂತ ಅದರ ಅಪ್ಡೇಟ್ ಏನಾದರೂ ಇದೆಯಾ ಈ ಹಂತಕ್ಕೆ?
ಅವಿನಾಶ್, ಇದರಲ್ಲಿ ಅಂದರೆ ಯಾರ್ಯಾರಿಗೆ ಕೋರ್ಟ್ ಜಾಮೀನನ್ನು ರದ್ದು ಮಾಡಿ ಜೈಲಿಗೆ ಕಳಿಸಲಾಗಿತ್ತು ಅವರೆಲ್ಲರನ್ನ ಕೂಡ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಪವಿತ್ರ ಗೌಡ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಅವರು ಪ್ರತ್ಯೇಕವಾಗಿ ಹಾಜರಾಗಿದ್ದರು, ಯಾಕಂದರೆ ಅವರು ಲೇಡೀಸ್ ಸೆಲ್ನಲ್ಲಿ ಇರೋದ್ರಿಂದ ಅವರು ಪ್ರತ್ಯೇಕವಾಗಿ ಹಾಜರಾಗಿದ್ದರು. ಉಳಿದವರೆಲ್ಲ ಒಂದು ಗುಂಪಲ್ಲಿದ್ದರೆ ಪವಿತ್ರ ಗೌಡ ಅವರೇ ಪ್ರತ್ಯೇಕವಾಗಿದ್ದರು. ಅವರು ಕೂಡ ಹಾಜರಾಗಿ ಅವ್ರ ಕೈ ಕಟ್ಕೊಂಡು ನಿಂತಿದ್ರು ಅಷ್ಟೇ. ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಪ್ರದೋಷ್ ಏನಿದ್ದಾರೆ ಅವರು ಪರ ವಕೀಲರು ನಾವೊಂದು ಅರ್ಜಿಯನ್ನು ಹಾಕ್ತೀವಿ, ಕೇಸ್ನಿಂದ ತಮ್ಮನ್ನು ಕೈ ಬಿಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸ್ತೀವಿ, ಇದಕ್ಕೆ ಟೈಮ್ ಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಅದಕ್ಕೆ ಕೋರ್ಟು ನಾವು ಸೆಪ್ಟೆಂಬರ್ 19ನೇ ತಾರೀಕಿಗೆ ನಾವು ದೋಷಾರೋಪ ನಿಗದಿ ಮಾಡೋರಿದ್ದೀವಿ, ನೀವೇನಾದರೂ ಅರ್ಜಿ ಸಲ್ಲಿಸೋದಿದ್ದರೆ ಅದಕ್ಕಿಂತ ಮುಂಚೆನೇ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಸೂಚನೆಯನ್ನು ಕೊಡ್ತು. ಹೀಗಾಗಿ ಈಗ ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ಮುಂದೆ ಹೋಗಿದೆ. ಎಸ್ ರಮೇಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಈಗ ದರ್ಶನ್ ವಿಚಾರವಾಗಿ ಎರಡು ಭಾಳ ಇಂಪಾರ್ಟೆಂಟ್ ವಿಚಾರ ಇವತ್ತು. ಒಂದು, ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತಾ ಅನ್ನೋದು. ಎರಡನೇದಾಗಿ ದರ್ಶನ್ ಮನವಿ ಮಾಡಿದ್ದಂಥ ವಿಚಾರಗಳು, ಹಾಸಿಗೆ, ತಲೆದಿಂಬು ಹಾಗೆ ಮನೆ ಊಟ, ಈ ಮೂರು ವಿಚಾರವಾಗಿ. ಆದರೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಾತನಾಡಿಸ್ಬೇಕಾದ್ರೆ ದರ್ಶನ್ ಅವರಲ್ಲಿ ಕೈ ಎತ್ತಿ ನನಗೊಂದು ಮನವಿ ಇದೆ, ನಾನು ಕೇಳ್ಬೋದಾ ಅಂತ ನ್ಯಾಯಾಧೀಶರನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ನೀವೇ ಒಂದು ಆದೇಶ ಕೊಟ್ಬಿಡಿ ಕೋರ್ಟ್ ಕಡೆಯಿಂದ, ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ, ನನಗೆ ಕೋರ್ಟ್ನಲ್ಲಿ ಜೈಲಿನಲ್ಲಿ 1 ತಿಂಗಳಾಯಿತು, ಬಿಸಿಲು ನೋಡಿದೆ, ಕೈಯೆಲ್ಲ ಫಂಗಸ್ ಆಗಿದೆ, ನನ್ನ ನೋವನ್ನು ಯಾರಿಗೂ ಕೂಡ ಹೇಳ್ಕೊಳಕ್ಕಾಗ್ತಿಲ್ಲ ನನ್ನ ಪರಿಸ್ಥಿತಿಯನ್ನು, ದಯವಿಟ್ಟು ಇಂಥ ಹಿಂಸೆಯಿಂದ ಬದುಕೋಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಕಷ್ಟ ಆಗುತ್ತೆ ಬದುಕೋದು ಅಂತ. ಸೊ ಅದಕ್ಕೆ ಈ ಥರ ಒಂದು ಮನವಿ ಅವ್ರು ಮಾಡಿದಾಗ ಆ ಥರ ಎಲ್ಲ ಹೇಳಬಾರ್ದು, ಆ ಥರ ಎಲ್ಲ ಮನವಿ ಮಾಡಬಾರ್ದು. ನೀವೇನು ಮನವಿ ಮಾಡಿದ್ದೀರ ಅಥವಾ ಏನು ಕೇಳಿದ್ದೀರ ಈ ಊಟ ಸಂಬಂಧಪಟ್ಟ ಹಾಗೆ, ದಿಂಬಿನ ಸಂಬಂಧಪಟ್ಟ ಹಾಗೆ, ಹಾಸಿಗೆ ಸಂಬಂಧಪಟ್ಟ ಹಾಗೆ, ಅದರ ಆದೇಶ ಹೊರಬರುತ್ತೆ ಮಧ್ಯಾಹ್ನ 3 ಗಂಟೆಗೆ ಜೈಲಾಧಿಕಾರಿಗಳಿಗೆ ಅದರ ಆದೇಶ ಸಿಗುತ್ತೆ ಅಂತ ಅಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಇದು ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ನಲ್ಲಿ. ಇದರ ಜೊತೆಗೆ ಪವಿತ್ರ ಗೌಡ, ಪ್ರದೋಷ್ ಇವರು ಕೂಡ ಸಪ್ರೇಟಾಗಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಸೊ ಅವರ ಮನವಿ ಏನಿತ್ತು, ಪ್ರದೋಷ್ ಕೂಡ ಅಲ್ಲಿ ಮನವಿ ಮಾಡ್ಕೊಂಡಿದ್ರು. ಇದೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ಪ್ರೊಸೀಡಿಂಗ್ಸ್ ಇವತ್ತು ನಡೀತಾ ಇದೆ. ಸೊ ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೆ ಆರೋಪವನ್ನು ಹೊತ್ತಿರುವಂಥ ದರ್ಶನ್ ಇವತ್ತು ಮನನೊಂದು ಇಂಥ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಆಲ್ಮೋಸ್ಟ್ 1 ತಿಂಗಳಿಂದ ಜೈಲಿನಲ್ಲಿರುವಂಥ ದರ್ಶನ್ ಬೇಲ್ ಸಿಕ್ಕ ನಂತರ ಸಿನಿಮಾದ ಶೂಟಿಂಗ್ ಬೇರೆ ಬೇರೆ ಸಂದರ್ಭದಲ್ಲಿ ಓಡಾಡಿದ್ದನ್ನು ನಾವು ನೋಡಿದ್ವಿ. ಸೊ ಒಂದಷ್ಟು ಬೆನ್ನೋವಿನ ಸಮಸ್ಯೆ ಆರಂಭದಲ್ಲಿತ್ತು, ನಂತರ